ಇವಳ ಕತೆ ಈ ರೀತಿಯಾಗಿದೆ. ಒನ್ಸ್ ಅಗೇನ್ ತಾನು ಓದಿದಂತ ಕಾಲೇಜಿನ ವಿವರ ಎಲ್ಲವನ್ನ ಕೂಡ ಈಕೆ ಹೇಳ್ಕೊಂಡಿದ್ದಾಳೆ. ಆಕೆಯ ಎಲ್ಲ ಐಡೆಂಟಿಟಿಯನ್ನ ರಿವೀಲ್ ಮಾಡುವಂತ ಅನೇಕ ವಿಚಾರಗಳನ್ನ ಈಕೆ ಪ್ರಸ್ತಾಪ ಮಾಡಿದ್ದಾಳೆ. ಆದ್ರೆ ಅದೆಲ್ಲವನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಬಹಿರಂಗಪಡಿಸ್ತಾ ಇಲ್ಲ, ಎಲ್ಲವನ್ನ ಕೂಡ ನಾವು ಹೈಡ್ ಮಾಡಿದೀವಿ. ಈಕೆ ಅದರ ಡೀಟೇಲ್ಸ್, ಈಕೆ ನೀಡಿರುವಂತ ಡೀಟೇಲ್ ಎಲ್ಲವೂ ಕೂಡ ನಮ್ಗೆ ಗೊತ್ತಿದೆ. ಆದ್ರೆ ಅದ್ಯಾವುದು ಕೂಡ ನಿಮಗೆ ಬೇಡ, ಅದೆಲ್ಲವನ್ನು ಕೂಡ ನಾವು ಹೈಡ್ ಮಾಡಿದೀವಿ. ಆಕೆಯ ವಾಯ್ಸ್ ಅನ್ನು ಕೂಡ ನಾವು ಚೇಂಜ್ ಮಾಡಿದೀವಿ. ಆದ್ರೆ ಹಾಸಿಗೆ ಹಂಚಿಕೊಳ್ಳೋದಕ್ಕೆ ತಯಾರಾಗದ ಕಾರಣಕ್ಕೆ 1 ವರ್ಷ ಏನೂ ಕೆಲಸ ಇಲ್ಲದಂತಾಗಿತ್ತಂತೆ. ಈಕೆಗೆ ಕೆಲಸವೇ ಸಿಕ್ಕಿಲ್ಲ ಸಿನಿಮಾ ರಂಗದಲ್ಲಿ, ವೇಸ್ಟ್ ಆಯ್ತು 1 ವರ್ಷ ಅಂತ ಹೇಳ್ತಾಳೆ. ನಿಮ್ಮ ಗಮನಕ್ಕೆ ತರಬೇಕಿರುವಂತ ವಿಷಯ ಕೂಡ ಅದೇ. ಸಿನಿಮಾ ರಂಗದ ಕರಾಳ ಮುಖ ಇದೆ. ಸಿನಿಮಾ ರಂಗದ ಹಿರಿಯರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು, ಮುಖ್ಯಮಂತ್ರಿಗಳು, ಒಟ್ಟಾರೆ ಸರ್ಕಾರಕ್ಕೆ ಕೇಳಬೇಕಾಗಿರೋದು ಕೂಡ ಇದೇ ವಿಚಾರವನ್ನ. ವೀಕ್ಷಕರೇ, ಆ ಹೆಣ್ಣು ಮಗಳು ಡೈರೆಕ್ಟ್ ಆಗಿ ಹೇಳ್ತಾಳೆ, 1 ವರ್ಷ ನಾನು ಕೆಲಸ ಮಾಡೋದಕ್ಕೆ ಯಾಕಾಗ್ಲಿಲ್ಲ ಅಂದ್ರೆ ಕಮಿಟ್ಮೆಂಟ್ಗೆ ಒಪ್ಕೊಂಡಿಲ್ಲ. ಕಮಿಟ್ಮೆಂಟ್ ಇಲ್ವಾ ಬೇಡ ಅಂತಿದ್ರು, 1-2 ವರ್ಷ ನನ್ನ ಜೀವನದಲ್ಲಿ ವೇಸ್ಟ್ ಆಗೋಯ್ತು ಅಂತ ಹೇಳ್ತಾಳೆ. ಅಂದ್ರೆ ಕಮಿಟ್ಮೆಂಟ್ಗೆ ರೆಡಿ ಆದ್ರೆ ಹೊಸಬರಿಗೆ ಅವಕಾಶಗಳು ದಂಡಿಯಾಗಿ ಬರುತ್ತೆ. 1-2 ವರ್ಷ ನಾನು ಕಳ್ಕೊಂಡೆ ಅಂತ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಾಗಾದ್ರೆ ಏನಾಗ್ತಾ ಇದೆ? ಸಿನಿಮಾ ಇಂಡಸ್ಟ್ರಿಯ ಹಿರಿಯರು, ಹಿರಿಯ ನಿರ್ದೇಶಕರು, ಹಿರಿಯ ನಿರ್ಮಾಪಕರು, ಹಿರಿಯ ನಟರು ಇವರೆಲ್ಲರೂ ಇವಾಗ ಉತ್ತರ ಕೊಡಬೇಕು. ನಿಮ್ಮ ಇಂಡಸ್ಟ್ರಿಯಲ್ಲಿ ಆಗ್ತಾ ಇರೋದ್ರ ಬಗ್ಗೆ ಗಮನ ಹರಿಸಿ ದಯವಿಟ್ಟು. ಹೆಣ್ಣು ಮಕ್ಕಳು ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಈಗ 10 ಸಲ ಯೋಚನೆ ಮಾಡಬೇಕಾಗಿದೆ. ಕೇವಲ ಸಿನಿಮಾ ಇಂಡಸ್ಟ್ರಿಯ ಮಾತಲ್ಲ, ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು, ಮುಖ್ಯಮಂತ್ರಿಗಳು, ಇಡೀ ಸರ್ಕಾರ ಈಗ ಈ ಕಡೆ ತಿರುಗಿ ನೋಡಬೇಕು. ಹೆಣ್ಣು ಮಕ್ಕಳನ್ನ ಅನಿವಾರ್ಯತೆಗೆ ಒಡ್ಡಿ ಮಂಚಕ್ಕೆ ತಳ್ಳುವ ಈ ಕಿರಾತಕರನ್ನ ಸದೆ ಬಡಿಬೇಕು. ತಮ್ಮ ಮನೆ ಹೆಣ್ಣು ಮಕ್ಕಳು ಸೇಫ್ ಆಗಿರ್ಲಿ, ಕಂಡವ್ರ ಮನೆ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕಳಿಸಿ ದುಡ್ಡು ಮಾಡಿಕೊಳ್ಳೋ ಈ ಸೋ ಕಾಲ್ಡ್ ನಿರ್ದೇಶಕರಿಗೆ ಏನ್ ಮಾಡ್ಬೇಕು? ಆ ಹೆಣ್ಣು ಮಗಳು ತನ್ನ ಅನಿವಾರ್ಯತೆನ ನಿಮ್ ಮುಂದೆ ಬಿಚ್ಚಿಟ್ಟಿದ್ದಾಳೆ. ನಾನು ಕಮಿಟ್ಮೆಂಟ್ ಒಪ್ಪಲಿಲ್ಲ, ಹಂಗಾಗಿ ನನಗೆ 1 ವರ್ಷ ಕೆಲಸ ಸಿಗ್ಲಿಲ್ಲ, 1-2 ವರ್ಷ ವೇಸ್ಟ್ ಆಗೋಯ್ತು ಸರ್ ಅಂತಾಳೆ. ದುಡ್ಡಿಗಾಗಿ, ಫೇಮಿಗಾಗಿ ಇಂತಹ ಕಮಿಟ್ಮೆಂಟ್ಗಳಿಗೆ ಆ ಹೆಣ್ಣು ಮಕ್ಕಳನ್ನ ದೂಡ್ತಾರೆ, ತಳ್ಳ್ತಾರೆ. ಕಮಿಟ್ಮೆಂಟ್ ಇಲ್ವಾ? ಆಫರ್ ಇಲ್ಲ. ಕಮಿಟ್ಮೆಂಟ್ ಇದೆಯಾ? ಎಲ್ಲ ಆಫರ್ ಸಿಗುತ್ತೆ. ಆ ಮನುಷ್ಯ ಮಾನ ಮರ್ಯಾದೆ ಬಿಟ್ಟು ಇವತ್ತು ನಿನ್ನೆ ಪರಿಚಯವಾದ ಒಬ್ಬ ವ್ಯಕ್ತಿಗೆ ಇವತ್ತಿನಿಂದಲೇ ಬಳಸ್ಕೊಳ್ಬಹುದು ಅಂತ ಹೇಳ್ತಾನೆ. ಎಂಥ ಮಾನಗೇಡಿ ಆಗಿರ್ಬೇಡ. ಇಂಥ ಮಾನಗೇಡಿಗಳು ಎಷ್ಟು ಜನ ಇದ್ದಾರೆ? ಇಂಡಸ್ಟ್ರಿ ಇವಾಗ ಎಚ್ಚೆತ್ಕೊಳ್ಬೇಕು. ಕಾಸ್ಟಿಂಗ್ ಕೌಚ್ ಬಗ್ಗೆ ನಾವು ಕ್ರಮ ತಗೊಳ್ತೀವಿ ಅಂತ ಈ ಹಿಂದೆ ಹೇಳಿದ್ರು. ಆದ್ರೆ ದಿಸ್ ಇಸ್ ದ ರೈಟ್ ಟೈಮ್. ಈಗ ಸಮಯ ಬಂದಿದೆ. ಇವರುಗಳ ಹೆಡೆಮುರಿ ಕಟ್ಟಿಲ್ಲ ಅಂದ್ರೆ ಹೆಣ್ಣು ಮಕ್ಕಳ ಜೀವನ ಬರ್ಬಾದ್ ಮಾಡಿ ಬಿಸಾಕ್ತಾರೆ ಇವರೆಲ್ಲ. ಮನೆಗೆ ಹೋಗಿ ಈ ಮನುಷ್ಯ ಹೊಟ್ಟೆಗೆ ಅನ್ನ ಹೆಂಗ ತಿಂತಾನೋ ಗೊತ್ತಿಲ್ಲ. ತನ್ನ ಮನೆಯಲ್ಲಿರೋ ಹೆಣ್ಣು ಮಕ್ಕಳ ಮುಖ ನೋಡಿದಾಗ ಈತ ಪಾಪ ಕೂಪಕ್ಕೆ ಎಷ್ಟು ಜನ ಹೆಣ್ಣು ಮಕ್ಕಳನ್ನ ತಳ್ಳಿದ್ದೀನಿ ಅನ್ನೋದು ನೆನಪಾಗೋದಿಲ್ವಾ ಇವನಿಗೆ? ಕನ್ನಡಿ ಮುಂದೆ ನಿಂತು ನೋಡಿದಾಗ ತನ್ನ ಪಿಂಪ್ಗಿರಿ ನೆನಪಾಗೋದಿಲ್ವಾ? ಕಂಡವ್ರ ಮನೆ ಹೆಣ್ಣು ಮಕ್ಕಳನ್ನ ಬೇರೆಯವರ ಮಂಚಕ್ಕೆ ಕಳಿಸೋದು ನೆನಪಾಗೋದಿಲ್ವಾ? ಹೊಟ್ಟೆಗೆ ತಿಂತಾ ಇರೋ ಅನ್ನ ಎಲ್ಲಿಂದ ದುಡ್ದಿದ್ದಾನೆ ಅನ್ನೋದು ಗೊತ್ತಾಗದಾಗ ಹೊಟ್ಟೆಗೆ ಅನ್ನ ಸೇರುತ್ತಾ ಈತನಿಗೆ? ವೀಕ್ಷಕರೇ, ಹೀರೋಯಿನ್ ನಂಬರ್ 3. ನಾವು ಯಾಕೆ ಈ ನಂಬರ್ಗಳನ್ನು ಹೇಳ್ತಿದ್ದೀವಿ ಅಂದ್ರೆ ಅವ್ರ ಹೆಸರು ನಾವು ರಿವೀಲ್ ಮಾಡಲ್ಲ, ಅವರ ಫೇಸ್ ನಾವು ರಿವೀಲ್ ಮಾಡಲ್ಲ, ಅವರ ವಾಯ್ಸ್ ಕೂಡ ನಾವು ರಿವೀಲ್ ಮಾಡಲ್ಲ. ವಾಯ್ಸ್ ಎಡಿಟೆಡ್ ವಾಯ್ಸ್, ಅದು ಅವರ ರಿಯಲ್ ವಾಯ್ಸ್ ಅಲ್ಲ. ಆ ಹೆಣ್ಣು ಮಗು 3ನೇ ಹೀರೋಯಿನ್ ಹೇಳ್ಕೊಳ್ತಾಳೆ, ಸಿನಿಮಾದಲ್ಲಿ ಅವಕಾಶ ಸಿಗಬೇಕು ಅಂದ್ರೆ ಕಮಿಟ್ಮೆಂಟ್ಗೆ ರೆಡಿ ಆಗಬೇಕು. ನಾನು ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ 1 ವರ್ಷ ನನಗೆ ಕೆಲಸ ಸಿಕ್ಕಿಲ್ಲ, 1-2 ವರ್ಷ ವೇಸ್ಟ್ ಆಗೋಯ್ತು ಅಂತ ಮುಚ್ಚು ಮರೆ ಇಲ್ಲದೆ ಆಕೆ ಮಾತಾಡಿದಾಳೆ. ಆ 1-2 ವರ್ಷದ ನೋವಿತ್ತಲ್ಲ,
ಅದು ಈಗ ಈಕೆಯನ್ನ ಹೀಗೆ ಮಾತಾಡೋ ಹಾಗೆ ಯಾರದ್ದೋ ವ್ಯಕ್ತಿಯ ಮುಂದೆ ಬಂದು ಕೂತ್ಕೊಳ್ಳೋ ಹಾಗೆ ಮಾಡಿದೆ. ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ ಹೆಣ್ಣು ಮಕ್ಕಳನ್ನ? ಸ್ಯಾಂಡಲ್ವುಡ್ನ ಹಿರಿಯರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಹಿರಿಯ ನಟರಿದ್ದಾರೆ, ನಿರ್ದೇಶಕರಿದ್ದಾರೆ, ನಿರ್ಮಾಪಕರಿದ್ದಾರೆ. ತನ್ನದೆಲ್ಲವನ್ನೂ ಕೊಟ್ಟು ಒಂದು ಅದ್ಭುತವಾದ ಸಿನಿಮಾ ಕೊಡಬೇಕು ಅಂತ ಹಗಲು ರಾತ್ರಿ ದುಡಿದಿರೋ ಬಳಗಗಳಿವೆ. ಹಿರಿಯ ನಟಿಯರಿದ್ದಾರೆ. ಈಗ ನೀವು ಎದ್ದು ನಿಲ್ಲಬೇಕು. ಹೀರೋಯಿನ್ ನಿರ್ದೇಶಕರ ಪಾರ್ಟಿಯಲ್ಲಿ ಕವರ್ ಸ್ಟೋರಿ ತಂಡ ಭಾಗಿಯಾಗಿತ್ತು. ಕಮಿಟ್ಮೆಂಟ್ಗೆ ಒಪ್ಪದೆ ಇದ್ದಿದ್ದಕ್ಕೆ ನಿರುದ್ಯೋಗಿ ಆದೆ ಅಂತ ಆ ಹೀರೋಯಿನ್ ಮಾತಾಡಿರೋದನ್ನು ನೀವು ಕೇಳಿಸಿಕೊಂಡ್ರೆ, ಕಾಸ್ಟಿಂಗ್ ಕೌಚ್ ಬಗ್ಗೆ ನಟಿ ಎಲ್ಲಾ ವಿಚಾರಗಳನ್ನು ಕೂಡ ಬಹಿರಂಗವಾಗಿ ಹೇಳ್ಕೊಳ್ತಾಳೆ. ಹೋಟೆಲ್ನಲ್ಲೇ ಎಣ್ಣೆ ಪಾರ್ಟಿ ಡೈರೆಕ್ಟರ್ ಆಯೋಜನೆ ಮಾಡ್ತಾನೆ. ನಿರ್ಮಾಪಕರಿಗಾಗಿ ನಾವು ಏನ್ ಬೇಕಾದ್ರೂ ಮಾಡ್ತೀವಿ, ಈ ರೀತಿಯಾಗೆಲ್ಲ ಡೈಲಾಗ್ಗಳನ್ನು ಹೊಡಿತಾನೆ. ಈ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ನ ಕಾಸ್ಟಿಂಗ್ ಕೌಚ್ ಬಗ್ಗೆ ಸ್ಪಷ್ಟ ಮಾತುಗಳು ಕೂಡ ಈ ಸಂದರ್ಭದಲ್ಲಿ ಹೊರಗೆ ಬರುತ್ತೆ. ಯಾವ ರೀತಿಯಾಗಿ ನಡೆಯುತ್ತೆ, ಯಾವ ಒಂದು ಪ್ರಮಾಣದಲ್ಲಿ ಈ ಕಾಸ್ಟಿಂಗ್ ಕೌಚ್ ಅನ್ನುವಂತಹ ಕರಾಳ ಮುಖ ಸ್ಯಾಂಡಲ್ವುಡ್ ನಲ್ಲಿ ನೆಲೆಯೂರಿದೆ, ಇದೆಲ್ಲವೂ ಕೂಡ ಸ್ಪಷ್ಟ ಆಗುತ್ತೆ. 1 ವರ್ಷ ನಾನು ಕಮಿಟ್ಮೆಂಟ್ಗೆ ಒಪ್ಪಿಲ್ಲ ಅಂತ ಹೇಳಿ 1 ವರ್ಷ ನನಗೆ ಯಾವುದೇ ಒಂದು ಕೆಲಸ ಕೂಡ ಸಿನಿಮಾದಲ್ಲಿ ಹೀರೋಯಿನ್ ಆಗೋದಕ್ಕಾಗ್ಲಿ ಯಾವುದಕ್ಕೂ ಕೂಡ ನನ್ನನ್ನು ಕರೆದಿಲ್ಲ, ನನಗೆ ಯಾವ ಒಂದು ಆಫರ್ ಕೂಡ ಬಂದಿಲ್ಲ. ಅದನ್ನ ಈ ಹೀರೋಯಿನ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಾದ ನಂತರ ಹೋಟೆಲ್ನಲ್ಲಿ ಎಣ್ಣೆ ಪಾರ್ಟಿಯನ್ನು ಆಯೋಜಿಸಿದಂತ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ, ನಿರ್ಮಾಪಕರಿಗಾಗಿ ಏನ್ ಬೇಕಾದ್ರೂ ನಾನು ಮಾಡ್ತೀನಿ ಅನ್ನುವಂತ ಮಾತುಗಳನ್ನ ನಿರ್ದೇಶಕ ಹೇಳ್ಕೊಳ್ತಾನೆ. ಅದರ ಜೊತೆಗೆ ಸ್ಯಾಂಡಲ್ವುಡ್ ನಲ್ಲಿ ನಡೀತಾ ಇರುವಂತಹ ಈ ಕಾಸ್ಟಿಂಗ್ ಕೌಚ್ ಬಗ್ಗೆ, ಅದರ ಒಂದು ಕರಾಳತೆಯ ಬಗ್ಗೆ ಇದೆಲ್ಲವೂ ಕೂಡ ರಿವೀಲ್ ಆಗ್ತಾ ಹೋಗುತ್ತೆ. ಯಾವ ರೀತಿ ಹೇಳ್ಕೊಳ್ತಾನೆ ಅಂದ್ರೆ ಇವನೇನೋ ಮಹಾನ್ ಸೇವೆ ಮಾಡ್ತಿದ್ದೀನಿ ಅನ್ನೋ ರೀತಿ ಹೇಳ್ಕೊಳ್ತಾನೆ. ಮಹಾನ್ ಸೇವೆ. ಸ್ಯಾಂಡಲ್ವುಡ್ ಕಾಸ್ಟಿಂಗ್ ಕೌಚ್ ನ ಕರಾಳ ಮುಖವನ್ನ 3ನೇ ಹೀರೋಯಿನ್ ತೆರೆದಿಡ್ತಾರೆ. ನಾನು ಕಮಿಟ್ಮೆಂಟ್ಗೆ ಒಪ್ಕೊಂಡಿಲ್ಲ ಅಂದ್ರೆ ಕೆಲಸ ಸಿಕ್ಕಿಲ್ಲ ಸರ್. 1 ವರ್ಷ ವೇಸ್ಟ್ ಆಗೋಯ್ತು, 1-2 ವರ್ಷ ವೇಸ್ಟ್ ಆಗೋಯ್ತು. ಇನ್ನೇನು ಮಾಡೋದು, ಕಮಿಟ್ಮೆಂಟ್ಗೆ ಒಪ್ಕೊಂಡಿದ್ದಾಳೆ. ಅದಾದ ಮೇಲೆ ಎಣ್ಣೆ ಪಾರ್ಟಿ ಆಯೋಜನೆ ಏನೆಲ್ಲ ಆಯ್ತು ಆ ಪಾರ್ಟಿಯಲ್ಲಿ ನೋಡಿ. ನಿಮ್ಮಲ್ಲಿ ಅದೊಂದು ದೊಡ್ಡ ಮಾಫಿಯಾ ರೀ. ಸೆಕ್ಯೂರಿಟಿ ಏಜೆನ್ಸಿ ಇದೆಯಲ್ಲ ಹಂಗೆ, ಸೆಕ್ಯೂರಿಟಿ ಏಜೆನ್ಸಿ ಇರ್ತಾವಲ್ಲ ಹಂಗೆ, ಅವ್ರಿಗೆ 12,000 ಕೊಟ್ರೆ 2,000 ಕೊಡೋದು. ಎಷ್ಟು ಎಲ್ಲಿ ಹೋಗಿದ್ರಿ ಕೆಲ್ಸಕ್ಕೆ ನೀವು? ಏನು ಯಾವ ಸಿನಿಮಾ? ನೇಮ್ ಬಿಟ್ಟಿಲ್ವಾ? ಎಷ್ಟು ಆರ್ಟಿಸ್ಟು? ನಿಮ್ದು ಕ್ಯಾರೆಕ್ಟರ್ ಏನದರಲ್ಲಿ? ನೀವು ಏಜೆನ್ಸಿಯಿಂದ ಹೋಗಿದ್ರಾ? ಯಾವ ಏಜೆನ್ಸಿ? ದಾಸ್ ಏಜೆನ್ಸಿ. ಓಕೆ, ಪೇಮೆಂಟ್ ಆಯ್ತಾ? ಎಷ್ಟು ಕೊಟ್ಟರು? 30,000. ನಿಮಗೆ ಎಷ್ಟು ಕೊಟ್ಟರು? ಎಷ್ಟು? ನನಗೆ ಒಂದು ಎಲ್ಲೋ ಮಾಡಿದ್ರು ನಮ್ಮೆಲ್ಲ ನಿಮಗೆ ಹೋಮ್ ಇವಾಗ ಮಾಡಿದ್ರೆ ಅವ್ರು ಪೇಮೆಂಟ್ ಕೊಡಿ. ಅಲ್ಲ, ತಮಿಳಲ್ಲೂ ಸ್ವಲ್ಪ ಕಾಸ್ಟಿಂಗ್ ಕೌಚ್ ಜಾಸ್ತಿನಾ? ಹೆಂಗೆ? ಬಟ್ ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ಇಲ್ಲಿ ಇದೆಯಾ? ಕಮಿಟ್ಮೆಂಟ್? ಹಾಂ, ಕ್ಲೀನ್ ಪ್ರಾಜೆಕ್ಟ್. ಓಕೆ. ತೆಲುಗುದಲ್ಲಿ ಜಾಸ್ತಿ, ಕೆಲವರು ಒಪ್ತಾರೆ ಸರ್, ಕೆಲವರು ಒಪ್ಪಲ್ಲ. ಅವಶ್ಯಕತೆ ಇಲ್ದಿರೋರು ಒಪ್ಪಲ್ಲ. ಇವಾಗ ಒಪ್ತಾರೆ ಅವರು, ದುಡ್ಡಿಗೆ ಆಸೆ ಜಾಸ್ತಿ, ಬಟ್ ತುಂಬಾ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ. ಹೌದಾ? ಆಮೇಲೆ ಕೆಲವ್ರಿಗೆ ಅವಶ್ಯಕತೆ ಇರೋದು, ದುಡ್ಡಿನ ಅವಶ್ಯಕತೆ ಇರೋದು. ಅವ್ರು ಯಾಕಪ್ಪ ಬೇಕು ಕಾಂಟ್ರವರ್ಸಿ, ಹುಡಿ ಮಾಡ್ಕೊಂಡಿರ್ತಾರೆ. ಈ ಥರದ ಇಲ್ಲ, ಮತ್ತೆಲ್ಲ ಯೋಚನೆ ಮಾಡ್ತಾರೆ. ಇವಳು ನೋಡಿ, ಅವಳು ಓಪನ್ ಆಯ್ತಲ್ಲ, ಓಪನ್ ಆಯ್ತು. ಹೌದು, ಇನ್ನೂ ಸ್ಟಿಲ್ ಯೂಟ್ಯೂಬಲ್ಲಿ ಸಿಗ್ತದೆ. ಹೌದೌದು. ನಿಮ್ಗೆ ಡೈರೆಕ್ಟ್ ಪರಿಚಯ? ನನಗೆ ಪರಿಚಯ ಸರ್, ನಾನು ಪ್ರಾಜೆಕ್ಟ್ ಮಾಡಿದ್ದೀನಿ ಅವ್ರದ್ದು. ಕಮಿಟ್ಮೆಂಟ್ ಕೊಡ್ತಾರೆ ಸರ್, ಕೊಡ್ತಾರಾ?
ಮಾತಾಡೋಂಗಿಲ್ಲ ಸ್ವಲ್ಪ ಒಂಚೂರು ಸಂಕೋಚ ಅಷ್ಟು ಬಿಟ್ರೆ ಸಂಕೋಚ ತೆಗೆದು ಮನೇಲಿ ಬಂದ್ಬಿಡು ಸರ್ 90% ಇವಾಗ ಎಲ್ಲಾ ಕಡೆನೂ ಇದೆ ಸರ್. ಹೌದಾ? ಎಲ್ಲೆಲ್ಲಿ? ಅಂದ್ರೆ ಕಮ್ಮಿ ಬಜೆಟ್ ಮೂವಿ ಇರುತ್ತಲ್ಲ ಅಲ್ಲಿ ಇರಲ್ಲ ಅಷ್ಟೇ. ಪೇಮೆಂಟು ಇವಾಗ ಬಾಂಬೆಯಿಂದ ಬರ್ತಾರಲ್ಲ, ಇವಾಗ ನಾವು ಬಾಂಬೆಯಿಂದ ಮಾತಾಡ್ತೀವಲ್ಲ ಸರ್, ಪೇಮೆಂಟ್ ಮಾತಾಡಿದ್ಮೇಲೆ ಎಕ್ಸ್ಟ್ರಾ ಇರುತ್ತೆ ನೋಡಿ ಸರ್. ನಾವು ಡೈಲಿ ಯೂಸ್ ಮಾಡ್ತೀವಿ, ಡೈಲಿ ಹೋಗ್ತೀವಿ, ಅದಕ್ಕೆ ಎಕ್ಸ್ಟ್ರಾ ಬಂದಿದ್ದಲ್ಲ ಅವ್ರಿಗೆ, ಅವ್ರು ರೆಡಿ ಇದ್ದಾಳೆ, ನಾಳೆ ಬರ್ತಾರೆ. ಏನಿಲ್ಲ, ಏನೋ ಒಂದು 10-15 ಕೊಟ್ಟು ಕಳ್ಸಿದ್ರೆ ತಗೊಂಡ್ ಹೋಗ್ತಾರೆ, ಆ ಥರ ಏನಿಲ್ಲ. ಬಟ್ ಪ್ರಾಜೆಕ್ಟ್ ಕೊಡ್ಬೇಕು ಅವ್ರಿಗೆ, ಪ್ರಾಜೆಕ್ಟ್ ಕನ್ಫರ್ಮ್ ಮಾಡಿ ಎನಿ ಟೈಮ್. ಹೌದಾ? ಬಂದಿರಲ್ಲ ನೀವು ಬಂದು ಕೂತಿದ್ಲ, ಚೆನ್ನಾಗಿದೆ, ಸ್ಕ್ರೀನ್ ಚೆನ್ನಾಗಿ ಕಾಣಿಸ್ತಾರೆ. ಬಟ್ ಅವಳು ಡೈರೆಕ್ಟ್ ಆಗಿ ಆ ಥರ ಅಲ್ಲ ಅಲ್ಲ ಫಸ್ಟ್ ಟೈಮ್ ಅಲ್ಲ ಸರ್. ಎಲ್ಲರೂ ಅಷ್ಟೇ ಸರ್. ಸ್ಟಾರ್ಟಿಂಗ್ ಇವಾಗ ನೀವು ಕೇಳ್ತೀರ ಡೇಟಾ ಭಯ ಆಗುತ್ತೆ. ಇವಾಗ ನಾವು ಸ್ಟಾರ್ಟಿಂಗ್ ಇವಾಗ ಮೀಟ್ ಆಗ್ತಿದೀವಿ ಈ ತರ ಫಸ್ಟ್ ಡೇ ನಾವ್ ಈ ತರ ಹೇಳ್ಬಿಟ್ರೆ ನಮ್ ಬಗ್ಗೆ ಯಾರು ಏನ್ ಅನ್ಕೊಂತಾರೋ, ಅದಕ್ಕೆ ಬಂದವ್ರೆ ಅನ್ಕೋತಾರೆ. ಫಸ್ಟ್ ಡೇಗೆ ಆತರ ಕೇಳಿದ್ರೆ ಅಲ್ಲ. ನೀವು 5 ಸಿನಿಮಾ ಮಾಡಿದ್ರಲ್ಲ, 5 ಸಿನಿಮಾದಲ್ಲೂ ಕಮಿಟ್ಮೆಂಟ್ ಮಾಡಿಸಿದ್ರ? ಬಿಗಿನಿಂಗ್ ಇರ್ಲಿಲ್ಲ, ಮಾಡಿಸಿದ್ರ? ನಿಸರ್ಗ ಮಾಡ್ಲಿಲ್ಲ, ಬರ್ಲೇ ನೋಡಿ. ಮತ್ತೆ ಯಾರ ಹತ್ರ ಕಮಿಟ್ಮೆಂಟ್ ಮಾಡಿಸಿದ್ರೆ? ಇವ್ರ ಹತ್ರನೇ. ಹೀರೋಯಿನ್ ಮಾಡಿದ್ದು. ಹೀರೋಯಿನ್ ಯಾರು? ಅವರ ಕಮಿಟ್ಮೆಂಟ್ ಆಯ್ತಾ? ಎಲ್ಲೋಗಿದ್ರು? ಅಲ್ಲಿ ಹೋಟ್ಲಲ್ಲಿ, ಒಳ್ಳೆ ಹೋಟ್ಲ, 3 ಸ್ಟಾರ್ ಹಾಕಿದ್ರು ಮೈಸೂರಲ್ಲಿ. ಹೌದಾ? ಫುಲ್ ಮೈಸೂರಲ್ಲಿ ಶೂಟಿಂಗ್. ಒಂದ್ಸರಿ ಫಸ್ಟ್ ನಾವು ಮಾತಾಡೋರ್ಗು ನಮ್ಗೆ ಗೊತ್ತಿರುತ್ತಷ್ಟೇ, ಆಮೇಲೆ ಅವ್ರವ್ರೆ ಮಾತಾಡ್ತಾರೆ, ಆಮೇಲೆ ನಮ್ಗೆ ಗೊತ್ತೇ ಆಗಲ್ಲ. ಸರ್ ಮೇನ್ ಹೀರೋಯಿನ್ ಏನಂದ್ರೆ ಅವ್ರಿಗೋಸ್ಕರ ನಾವು ವೇಟ್ ಮಾಡ್ತೇವೆ. ಎಷ್ಟು ದಿವಸ ಆಗುತ್ತೆ? ಒಂದ್ ತಿಂಗಳು ಬಿಟ್ಟು ಡೇಟ್ ಕೊಟ್ಟರು ಒಪ್ಕೋಬೇಕು. ಅಲ್ಲ, ಒಂದು ಫೆಮಿಲಿಯರ್ ತಗೊಳ್ಳಿ ಸಾಕು, ಬೇರೆ ಏನು ಬೇಡ. ಬೇಡ ಇವ್ರೆ, ಒಂದು ಕೆಲಸ ಮಾಡಿ, ಒಂದು 3-4 ಸಿನಿಮಾ ಮಾಡಿದಾರ ಇರ್ತಾರಲ್ಲ, ಅಂಥವ್ರಾದ್ರೂ ರೆಡಿ ಇರ್ತಾರ. ಬಟ್ ನಿಮ್ಮಲ್ಲಿ ಅದೊಂದು ದೊಡ್ಡ ಮಾಫಿಯಾ ರೀ. 80% ಸೆಕ್ಯೂರಿಟಿ ಏಜೆನ್ಸಿ ಇದೆಯಲ್ಲ, ಹಂಗೆ ಸೆಕ್ಯೂರಿಟಿ ಏಜೆನ್ಸಿ ಇರ್ತಾವಲ್ಲ, ಹಂಗೆ ಅವ್ರಿಗೆ 12,000 ಕೊಟ್ರೆ 6,000 ಕೊಡೋದು. ಎಷ್ಟು ಎಲ್ಲಿ ಹೋಗಿದ್ರಿ ಕೆಲ್ಸಕ್ಕೆ ನೀವು? ಏನು ಶೂಟಿಂಗ್ ಸರ್. ಯಾವ ಸಿನಿಮಾ? ಅದೇ ಅವ್ರ ನೇಮ್ ಇಟ್ಟಿಲ್ಲ. ನೇಮ್ ಬಿಟ್ಟಿಲ್ವಾ? ಎಷ್ಟು ಆರ್ಟಿಸ್ಟು? ಕಥೆ ಹೇಗೆ ಅಂತ ಅದು ಮಲೇಷಿಯಾದ ಇಲ್ಲಿ ಬಂದ್ಬಿಡ್ತಾರೆ ತಮಿಳ್ನಾಡು ಅನ್ಕೊಂಡು, ಅವಾಗ ಹುಡುಗರು ರೇಪ್ ಮಾಡ್ತಿದ್ದಾರೆ. ನಿಮ್ದು ಕ್ಯಾರೆಕ್ಟರ್ ಏನದ್ರಲ್ಲಿ? ನೀವು ಏಜೆನ್ಸಿಯಿಂದ ಹೋಗಿದ್ರಾ? ಯಾವ ಏಜೆನ್ಸಿ? ದಾಸ್ ಏಜೆನ್ಸಿ. ಓಕೆ. ಪೇಮೆಂಟ್ ಆಯ್ತಾ? ಎಷ್ಟು ಕೊಟ್ಟರು? ಅವರು 10 ಡೇಸ್ಗೆ 30,000 ನನಗೆ ಕೊಟ್ಟು ಇವರು ತಗೊಂಡು ಏಜೆನ್ಸಿ ನಮ್ಗೆ. ನಿಮಗೆ ಎಷ್ಟು ಕೊಟ್ಟರು? ಎಷ್ಟು? ನನಗೆ ಒಂದು 20. ಎಲ್ಲೋಗಿ ಮಾಡಿದ್ರು ನಮ್ದ್ರಲ್ಲಿ ಅವ್ರಿಗೆ 10 ರೂಪಾಯಿ. ನಿಮಗೆ ಹೋಗಿ ನಾವು ಇವಾಗ ಮಾಡಿದ್ರೆ ಅವ್ರು ಪೇಮೆಂಟ್ ಕೊಡಿ. ಅಲ್ಲ, ತಮಿಳಲ್ಲೂ ಸ್ವಲ್ಪ ಕಾಸ್ಟಿಂಗ್ ಕೌಸ್ಟ್ ಜಾಸ್ತಿನಾ? ಹ್ಞೂ ಸರ್. ಹೆಂಗೆ? ಬಟ್ ನನಗೆ ಅಷ್ಟು ಗೊತ್ತಿಲ್ಲ. ಕಡೆಯಿಂದ ಹೋಗಿದ್ದೆ ಹಾಕಿ ಬಟ್ ಇಲ್ಲಿ ಇದೆಯಾ? ಕಮಿಟ್ಮೆಂಟ್? ಕ್ಲೀನ್ ಪ್ರಾಜೆಕ್ಟ್. ಓಕೆ. ಕೆಲವರು ಒಪ್ತಾರೆ ಸರ್, ಕೆಲವರು ಒಪ್ಪಲ್ಲ. ಅವಶ್ಯಕತೆ ಇಲ್ದಿರೋರು ಒಪ್ಪಲ್ಲ. ಇವಾಗ ಒಪ್ತಾರೆ ಅವರು, ದುಡ್ಡಿಗೆ ಆಸೆ ಜಾಸ್ತಿ, ಬಟ್ ತುಂಬಾ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ. ಹೌದಾ? ಆಮೇಲೆ ಕೆಲವ್ರಿಗೆ ಅವಶ್ಯಕತೆ ಇರೋದು, ದುಡ್ಡಿನ ಅವಶ್ಯಕತೆ ಇರೋದು. ಅವ್ರು ಯಾಕಪ್ಪ ಬೇಕು ಕಾಂಟ್ರವರ್ಸಿ, ಕೆಲವು ಡಿ ಮಾಡ್ಕೊಂಡಿರ್ತಾರೆ, ಆ ಥರದ ಇಲ್ಲ, ಅದೆಲ್ಲ ಯೋಚನೆ ಮಾಡ್ತಾರೆ. ಇವಳು ನೋಡಿ, ಅವಳು ಓಪನ್ ಆಯ್ತಲ್ಲ, ಓಪನ್ ಆಯ್ತು. ಹೌದು, ಇನ್ನೂ ಸ್ಟಿಲ್ ಯೂಟ್ಯೂಬಲ್ಲಿ ಸಿಗ್ತದೆ. ಹೌದೌದು. ನಿಮ್ಗೆ ಡೈರೆಕ್ಟ್ ಪರಿಚಯ? ನನಗೆ ಪರಿಚಯ ಸರ್, ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ ಅವ್ರದ್ದು. ಕಮಿಟ್ಮೆಂಟ್ ಕೊಡ್ತಾರೆ ಸರ್, ಕೊಡ್ತಾರಾ? ಮಾತಾಡೋಂಗಿಲ್ಲ, ಸ್ವಲ್ಪ ಒಂಚೂರು ಸಂಕೋಚ ಅಷ್ಟು ಬಿಟ್ರೆ ಸಂಕೋಚ ತೆಗೆದು ಮನೇಲಿ ಬಂದ್ಬಿಡು ಸರ್. 90% ಎಲ್ಲಾ ಕಡೆನೂ ಇದೆ ಸರ್. ಹೌದಾ? ಎಲ್ಲೆಲ್ಲಿ? ಅಂದ್ರೆ ಕಮ್ಮಿ ಬಜೆಟ್ ಮೂವಿ ಇರುತ್ತಲ್ಲ ಅಲ್ಲಿ ಇರಲ್ಲ ಅಷ್ಟೇ. ಪೇಮೆಂಟು ಇವಾಗ ಬಾಂಬೆಯಿಂದ ಬರ್ತಾರಲ್ಲ, ಇವಾಗ ನಾವು ಬಾಂಬೆಯಿಂದ ಮಾತಾಡ್ತೀವಲ್ಲ ಸರ್, ಪೇಮೆಂಟ್ ಮಾತಾಡಿದ್ಮೇಲೆ ಎಕ್ಸ್ಟ್ರಾ ಇರುತ್ತೆ ನೋಡಿ ಸರ್. ನಾವು ಡೈಲಿ ಯೂಸ್ ಮಾಡ್ತೀವಿ, ಡೈಲಿ ಹೋಗ್ತೀವಿ, ಅದಕ್ಕೆ ಎಕ್ಸ್ಟ್ರಾ ಬಂದಿದ್ದಲ್ಲ ಅವ್ರಿಗೆ, ಅವ್ರು ರೆಡಿ ಇದ್ದಾಳೆ, ನಾಳೆ ಬರ್ತಾರೆ. ಏನಿಲ್ಲ, ಏನೋ ಒಂದು 10-15 ಕೊಟ್ಟು ಕಳ್ಸಿದ್ರೆ ತಗೊಂಡ್ ಹೋಗ್ತಾರೆ, ಆ ಥರ ಏನಿಲ್ಲ. ಬಟ್ ಪ್ರಾಜೆಕ್ಟ್ ಕೊಡ್ಬೇಕು ಅವ್ರಿಗೆ, ಪ್ರಾಜೆಕ್ಟ್ ಕನ್ಫರ್ಮ್ ಮಾಡಿ ಎನಿ ಟೈಮ್. ಹೌದಾ? ಬಂದಿರಲ್ಲ, ನೀವು ಬಂದು ಕೂತಿದ್ಲ, ಚೆನ್ನಾಗಿದೆ,
ಸ್ಕ್ರೀನ್ ಚೆನ್ನಾಗಿ ಕಾಣಿಸ್ತಾರೆ. ಬಟ್ ಅವಳು ಡೈರೆಕ್ಟ್ ಆಗಿ ಆ ಥರ ಅಲ್ಲ ಅಲ್ಲ ಫಸ್ಟ್ ಟೈಮ್ ಅಲ್ಲ ಸರ್ ಎಲ್ರು ಅಷ್ಟೇ ಸರ್. ಸ್ಟಾರ್ಟಿಂಗ್ ಇವಾಗ ನೀವು ಕೇಳ್ತಾರೆ ನೋಡಿ ಡೇಟ್ ಅವಾಗ ಭಯ ಆಗುತ್ತೆ. ಇವಾಗ ನಾವು ಸ್ಟಾರ್ಟಿಂಗ್ ಇವಾಗ ಮೀಟ್ ಆಗ್ತಿದೀವಿ ಈ ತರ ಫಸ್ಟ್ ಡೇ ನಾವ್ ಈ ತರ ಹೇಳ್ಬಿಟ್ರೆ ನಮ್ ಬಗ್ಗೆ ಯಾರು ಏನ್ ಅನ್ಕೊಂತಾರೋ ಅದಕ್ಕೆ ಬಂದವ್ರೆ ಅನ್ಕೋತಾರೆ. ಫಸ್ಟ್ ಡೇಗೆ ಆತರ ಕೇಳಿದ್ರೆ ಅಲ್ಲ ನೀವು 5 ಸಿನಿಮಾ ಮಾಡಿದ್ರಲ್ಲ 5 ಸಿನಿಮಾದಲ್ಲೂ ಕಮಿಟ್ಮೆಂಟ್ ಮಾಡಿಸಿದ್ರ? ಬಿಗಿನಿಂಗ್ ಇರ್ಲಿಲ್ಲ, ಮಾಡಿಸಿದ್ರ? ನಿಸರ್ಗ ಮಾಡ್ಲಿಲ್ಲ, ಬರ್ಲೇ ನೋಡಿ. ಮತ್ತೆ ಯಾರ ಹತ್ರ ಕಮಿಟ್ಮೆಂಟ್ ಮಾಡಿಸಿದ್ರೆ? ಇವ್ರ ಹತ್ರನೇ. ಹೀರೋಯಿನ್ ಮಾಡಿದ್ರು. ಹೀರೋಯಿನ್ ಯಾರು? ಅವರ ಕಮಿಟ್ಮೆಂಟ್ ಆಯ್ತಾ? ಎಲ್ಲೋಗಿದ್ರು? ಅಲ್ಲಿ ಹೋಟ್ಲಲ್ಲಿ ಒಳ್ಳೆ ಹೋಟ್ಲ 3 ಸ್ಟಾರ್ ಹಾಕಿದ್ರು ಮೈಸೂರಲ್ಲಿ. ಹೌದಾ? ಫುಲ್ ಮೈಸೂರಲ್ಲಿ ಶೂಟಿಂಗ್. ಒಂದ್ಸರಿ ಫಸ್ಟ್ ನಾವು ಮಾತಾಡೋರ್ಗು ನಮ್ಗೆ ಗೊತ್ತಿರುತ್ತಷ್ಟೇ, ಆಮೇಲೆ ಅವ್ರವ್ರೆ ಮಾತಾಡ್ತಾರೆ, ಆಮೇಲೆ ನಮ್ಗೆ ಗೊತ್ತೇ ಆಗಲ್ಲ. ಈಗ ಸರ್ ಮೇನ್ ಹೀರೋಯಿನ್ ಏನಂದ್ರೆ ಅವ್ರಿಗೋಸ್ಕರ ನಾವು ವೇಟ್ ಮಾಡ್ತಾರೆ. ಎಷ್ಟು ದಿವಸ ಆಗುತ್ತೆ? ಒಂದ್ ತಿಂಗಳು ಬಿಟ್ಟು ಡೇಟ್ ಕೊಟ್ಟರು ಒಪ್ಕೋಬೇಕು. ಅಲ್ಲ ಒಂದು ಫೆಮಿಲಿಯರ್ ತಗೊಳ್ಳಿ ಸಾಕು, ಬೇರೆ ಏನು ಬೇಡ. ಏನ್ ಗೊತ್ತಾ, ಬೇಡ ಇವ್ರೆ ಒಂದು ಕೆಲಸ ಮಾಡಿ, ಒಂದು 3-4 ಸಿನಿಮಾ ಮಾಡಿದಾರ ಇರ್ತಾರಲ್ಲ ಅಂಥವ್ರಾದ್ರೂ ರೆಡಿ ಇರ್ತಾರ? ಬಟ್ ನಿಮ್ಮಲ್ಲಿ ಅದೊಂದು ದೊಡ್ಡ ಮಾಫಿಯಾ ರೀ. 80% ಸೆಕ್ಯೂರಿಟಿ ಏಜೆನ್ಸಿ ಇದೆಯಲ್ಲ ಹಂಗೆ, ಸೆಕ್ಯೂರಿಟಿ ಏಜೆನ್ಸಿ ಇರ್ತಾವಲ್ಲ ಹಂಗೆ, ಅವ್ರಿಗೆ 12,000 ಕೊಟ್ರೆ 2,000 ಕೊಡೋದು. ಎಷ್ಟು ಎಲ್ಲಿ ಹೋಗಿದ್ರಿ ಕೆಲ್ಸಕ್ಕೆ ನೀವು? ನಮ್ಮ ಜೊತೆಗೆ 3 ಹೀರೋಯಿನ್ಗಳು ಮಾತಾಡಿರೋದನ್ನು ಕೂಡ ನೀವು ನೋಡಿದ್ರಿ. ನಮ್ಮ ರಹಸ್ಯ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಂತ 2ನೇ ಹೀರೋಯಿನ್ ಈವರೆಗೂ ಕೂಡ ನಾನು ಏನು ಮಾಡಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾಳೆ. ಆದ್ರೆ ಮಾಡಿದ್ರೆ ಏನ್ ತಪ್ಪು ಅಂತ ಕೂಡ ಆ ಸಂದರ್ಭದಲ್ಲಿ ಪ್ರಸ್ತಾಪವನ್ನ ಮಾಡ್ತಾಳೆ. ಇನ್ನು 3ನೇ ಹೀರೋಯಿನ್ ಕಮಿಟ್ಮೆಂಟ್ಗೆ ರೆಡಿ ಇದ್ದೀನಿ, ಸಿನಿಮಾ ಸೀರಿಯಲ್ ಎಲ್ಲಾ ಕಡೆ ಕೂಡ ಇದೇ ನಡೆಯೋದು ಅನ್ನೋದನ್ನ ಓಪನ್ ಆಗಿ ಹೇಳ್ಕೊಳ್ತಾಳೆ. ಆದ್ರೆ ಮೊದಲ ಹೀರೋಯಿನ್ ಮಾತಾಡಿದ್ದು ಅಡ್ಡ ಗೋಡೆಯ ಮೇಲೆ ದೀಪ ಇಟ್ಟಿರೋ ತರ. ಆಕೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡಿದಾಳೆ. ಆದ್ರೆ 2 ಹಾಗೂ 3ನೆಯ ಹೀರೋಯಿನ್ಗಳು ಈವರೆಗೂ ಯಾವುದೇ ರೀತಿಯಲ್ಲೂ ಕೂಡ ಕಮಿಟ್ಮೆಂಟ್ ಮಾಡ್ಕೊಂಡಿಲ್ಲ. ಆದ್ರೆ ಮಾಡಿದ್ದೇನ್ ತಪ್ಪು ಅನ್ನುವಂಥ ವಿಚಾರವನ್ನ 2ನೇ ಹೀರೋಯಿನ್ ಹೇಳಿದ್ಲು. ಆದ್ರೆ 3ನೇ ಹೀರೋಯಿನ್ ಕಮಿಟ್ಮೆಂಟ್ಗೆ ನಾನು ರೆಡಿ ಇದ್ದೀನಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದಾಳೆ. ನಿಮ್ಮ ವಿಜುವಲ್ ನೀವು ಗಮನಿಸಿದ್ದೀರಾ ಅಂದ್ರೆ ಮೊದಲ ಹೀರೋಯಿನ್ ನೆನಪಿಟ್ಕೊಳ್ಳಿ ಅಂತ ನಿಮಗೆ ನಾವು ಈ ಹಿಂದೆ ಹೇಳಿದ್ವಿ. ಆಕೆ ಆಗ ತುಂಬು ಬಟ್ಟೆಗಳೊಂದಿಗೆ ಬಂದಿದ್ಲು, ಫುಲ್ ಕವರ್ಡ್. ಸ್ವಲ್ಪ ರಿವೀಲ್ ಮಾಡಿ ಫುಲ್ ಕವರ್ಡ್, ಬಾಡಿ ಕವರ್ಡ್ ಬಂದಿದ್ಲು. 2ನೇ ವಿಜುವಲ್ ನೀವು ನೋಡ್ತಾ ಇದ್ದೀರಲ್ಲ, ಆಕೆ 2ನೇ ಮೀಟಿಂಗ್ಗೆ ರಿವೀಲ್ ಮಾಡೋ ಬಟ್ಟೆಗಳನ್ನ ಹಾಕೊಂಡು ಬಂದಿದ್ಲು. ಈ ಮಹಾನ್ ನಿರ್ದೇಶಕನ ನಿರ್ದೇಶನನೇ ಇರಬೇಕು ನೋಡಿ. ಮೀಟಿಂಗ್ಗೆ ಕೂತ್ಕೊಳ್ಳೋದಕ್ಕೆ ಮುಂಚೆ ಆಕೆ ಒಂದು ಪುಲ್ ಓವರ್ ಹಾಕೊಂಡು ಬರ್ತಾಳೆ, ಬ್ಲ್ಯಾಕ್ ಕಲರ್ ಪುಲ್ ಓವರ್ ಹಾಕೊಂಡು ಬರ್ತಾಳೆ. ಮೀಟಿಂಗ್ಗೆ ಕೂತ್ಕೊಂಡಾಗ ಆ ಪುಲ್ ಓವರ್ ತೆಗೆದು ಒಂದ್ ರೀತಿ ಮಾದಕ ಬಟ್ಟೆ ಹಾಕೊಂಡು ಬಂದು ನಿರ್ಮಾಪಕರ ಮುಂದೆ ಕೂತ್ಕೊಳ್ತಾಳೆ. ಈ ಮಹಾನ್ ನಿರ್ದೇಶಕನ ನಿರ್ದೇಶನ ಇರಬೇಕಿದು. ಈಗ ಒಂದು ನೆಕ್ಸ್ಟ್ ವೀಕ್ ಒಂದು ರಿಲೀಸ್ ಆಗ್ತಾ ಇದೆ 28ಗೆ. ನೀವು ಹೀರೋಯಿನ್ ಮೇನ್ ಲೀಡರ್? ಇವರು ಇದ್ರು ಇನಾಗ್ರೇಷನ್ ಆಡಿಯೋ ಇದಕ್ಕೆ ಟ್ರೈಲರ್ ರಿಲೀಸ್ಗೆ. ಹೌದಾ? ಟ್ರೈಲರ್ ಇದೆಯಾ ಮೇಡಮ್? ತೋರಿಸಿ ಮೇಡಮ್. ಯಾವ್ರು ಮೇಡಮ್ ನೇಟಿವ್? ನೇಟಿವ್ ಮೈಸೂರು. ಫ್ಯಾಮಿಲಿ ಇರೋದಲ್ಲ ಅಲ್ಲೇನಾ ಇಲ್ಲೇನಾ? ಇಲ್ಲ ಸರ್, ಅಂದ್ರೆ ಇಲ್ಲಿ ನಾನು ನಮ್ಮ ಚಿಕ್ಕಮ್ಮ ಎಲ್ಲ ಇರೋದು, ಮಮ್ಮಿ ಡ್ಯಾಡಿ ಎಲ್ಲ ಮೈಸೂರೇ. ಓಕೆ ಸರ್, ಸರಿ ಥ್ಯಾಂಕ್ ಯು ಸೊ ಮಚ್. ನಾನು ಇಲ್ಲ ನಾನು ಮಾತಾಡ್ತೀನಿ ಬಿಡಿ ಅಂತಂದ್ರೆ. ಹೌದಾ? ಓಕೆ ಓಕೆ. ನಮ್ಮ ಇವ್ರ ಬಗ್ಗೆ ನೀವೇನು ಯೋಚನೆ ಮಾಡಿ. ಇಲ್ಲ ಅದ್ರ ಬಗ್ಗೆ ಅವ್ರು ಫಸ್ಟ್ ರೋಲ್ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತಾರೆ. ಶಿ ಇಸ್ ವೆರಿ ಕಂಫರ್ಟಬಲ್. ಅದ್ರ ಬಗ್ಗೆ ಏನು ಪಾಪ ಚೆನ್ನಾಗಿ ಮಾಡ್ತಾರೆ. ಸಿ ಬಿಯಾಂಡ್ ದಟ್ ಆಕ್ಟಿಂಗ್ ಇಸ್ ಇಟ್ ಅಲ್ಟಿಮೇಟ್. ತುಂಬಾ ಚೆನ್ನಾಗಿ ಮಾಡ್ತಾರೆ. ಇಲ್ಲ ಹಂಗೆಲ್ಲ ಇಲ್ಲ, ತೊಂದರೆ ಕೂಡ ಅಂತ ಇಲ್ಲ ಸರ್, ನಾವು ವರ್ಕ್ ಮಾಡಿದೀವಲ್ಲ ಸರ್, ಹೊಸಬ್ರಾದ್ರೆ ನಿಮ್ಗೆ ನಾವು ವರ್ಕ್ ಮಾಡಿದೀವಲ್ಲ. ಫೀಲ್ಡ್ ಅಲ್ಲಿ ಕಾಮನ್ ಮೇಡಮ್ ಸ್ಯಾಂಡಲ್ವುಡ್ ಅಲ್ಲಿ? ಫ್ರಾಂಕ್ ಆಗಿ ಹೇಳಕ್ಕಾಗಲ್ಲ, ಬಟ್ ಎಲ್ಲಾ ಕಡೆ ಇದೆ ಹಂಗೆ ಹೇಳ್ಬೋದು ಅಷ್ಟೇ. ನಮ್ಗೆ ಗೊತ್ತಿರೋರು ಬಹಳಷ್ಟು ಜನ ಇದಾರೆ, ನಾವು ಇದು ಮಾಡಕ್ ಹೋಗಲ್ಲ, ಅವೆಲ್ಲ ಹೇಳ್ತಾ ಇರ್ತಾರೆ. ಸರಿ ಆಯ್ತು ಬಿಡು ಅಂತ ನಾವು ಇದು ಮಾಡಿದ್ವಿ ಸರ್. ಇದು ಗಿವ್ ಅಂಡ್ ಟೇಕ್ ಪಾಲಿಸಿ ಅಷ್ಟೇ. ನಮ್ಗೆ ಏನಾದ್ರು ಸರ್ ಕಿರಿಕಿರಿ ಆಗಿ ಮೀಡಿಯಾಗೆ ಹತ್ಬಿಟ್ಟು ಮರ್ಯಾದೆ ತೆಗೆಸ್ಕೊಂಡು ನಾವು ರೆಡಿ ಇಲ್ಲ ಸರ್. ಇಲ್ಲಿ ದುಡ್ಡು ಹಾಕಿ ಬಂಡವಾಳನೂ ಹಾಕಿ ತಲೆನೂ ಕೆಡಿಸ್ಕೊಂಡು
ಸೊ ವೀಕ್ಷಕರೇ, ಒಬ್ಬ ನಿರ್ದೇಶಕನ ಮನೆ ಹಾಳ ಕೆಲಸನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈತನನ್ನ ಯಾವ ಯಾವ ಅಪಶಬ್ದಗಳಲ್ಲಿ ಬೈಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ಸ್ಕ್ರೀನ್ ನಲ್ಲಿ ನಿಮ್ಮ ಮುಂದೆ ಇದ್ದೀನಿ, ಹಾಗಾಗಿ ಬಹಳ ಸಭ್ಯ ಇರೋದ್ರಲ್ಲೇ ಸಭ್ಯ ಪದಗಳನ್ನ ಬಳಸಿ ಈತನನ್ನ ಬೈತಾ ಇದ್ದೀವಿ. ಇನ್ನೂ ಒಬ್ಬ ನಿರ್ದೇಶಕ ಇದ್ದಾನೆ. ಇನ್ನು ಎಷ್ಟು ನಿರ್ದೇಶಕರಿದ್ದಾರೆ? ಇಡೀ ದಿನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೋಡಿ. ಕಾಸ್ಟಿಂಗ್ ಕೌಚ್ನ ಕರಾಳ ದಂಧೆ ಯಾವ ರೀತಿ ವ್ಯಾಪಿಸ್ಕೊಂಡಿದೆ ಅನ್ನೋದನ್ನ ಹೇಳ್ತೀವಿ. ಇಲ್ಲಿಗೆ ನಿಲ್ಲೋದಿಲ್ಲ. ನಟಿಮಣಿಯರ ಮಾತು, ನಟಿಯರ ಕಷ್ಟ, ಅವ್ರು ಅನುಭವಿಸೋ ಹಿಂಸೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.